ರಾಜಧಾನಿ ಬೆಂಗಳೂರಿನಲ್ಲಿ ಜಿಹಾದಿ ಚಟುವಟಿಕೆ ನಡೆಯುತ್ತಿದ್ದ ಭಯಾನಕ ಸೀಕ್ರೆಟ್ ಬಯಲಾಗಿದೆ. ಅಲ್-ಖೈದಾ ಉಗ್ರ ಸಂಘಟನೆ ಪರ ಬೆಂಗಳೂರಿನಿಂದ ಜಿಹಾದಿ ಚಟುವಟಿಕೆ ನಡೆಸ್ತಾ ಇದ್ದ ಶಮಾ ಪರ್ವೀನ್ ಅನ್ಸಾರಿಯ ಪಾತ್ರ ರಿವೀಲ್ ಆಗಿದೆ. ಜಿಹಾದ್ ಜಾಡು ಹಿಡಿದಿದ್ದ ಗುಜರಾತ್ ಭಯೋತ್ಪಾದನೆ ನಿಗ್ರಹ ದಳದ ಪೊಲೀಸರು ಬೆಂಗಳೂರಿಗೆ ಬಂದು ಈಕೆಯನ್ನ ಬಂಧಿಸಿ ಕರೆದೊಯ್ದಿದ್ದಾರೆ. ಶಮಾ ಪರ್ವೀನ್ ಅನ್ಸಾರಿ ಜಾರ್ಖಂಡ್ ಮೂಲದವಳಾಗಿದ್ದು, ಪ್ರಸ್ತುತ ಬೆಂಗಳೂರಿನ ಆರ್‌ಟಿ ನಗರದಲ್ಲಿ ತಾಯಿ ಸಹೋದರನ ಜೊತೆ ವಾಸ ಮಾಡ್ತಿದ್ಲು. ಇಲ್ಲಿದ್ದೇ ಆನ್ಲೈನ್ ಮೂಲಕ ಜಿಹಾದಿ ಚಟುವಟಿಕೆ ನಡೆಸ್ತಾ ಇದ್ದಿದ್ದಲ್ಲದೆ ಪ್ರಚೋದನಕಾರಿ ಸಂದೇಶಗಳನ್ನ ಕೂಡ ಹಂಚ್ತಾ ಇದ್ಲು. ಎಟಿಎಸ್ ಅಧಿಕಾರಿಗಳು ನೀಡಿರುವ ಮಾಹಿತಿ ಪ್ರಕಾರ ಶಮಾ ಪರ್ವೀನ್ ಅನ್ಸಾರಿ ಭಾರತ ಸರ್ಕಾರದ ವಿರುದ್ಧ ಸಶಸ್ತ್ರ ಕ್ರಾಂತಿ ಅಥವಾ ಜಿಹಾದ್ಗೆ ಕರೆ ನೀಡುವ ವಿಷಯವನ್ನ ಪ್ರಸಾರ ಮಾಡಲು ಡಿಜಿಟಲ್ ವೇದಿಕೆಗಳನ್ನ ಬಳಸ್ತಾ ಇದ್ಲು. ಆಕೆಯ ಚಟುವಟಿಕೆಗಳು ಕೇವಲ ಸೈದ್ಧಾಂತಿಕ ಪ್ರಚಾರಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಧಾರ್ಮಿಕ ಭಿನ್ನಾಭಿಪ್ರಾಯವನ್ನ ಸೃಷ್ಟಿಸಲು ಮತ್ತು ಹಿಂಸಾಚಾರವನ್ನ ಪ್ರಚೋದಿಸಲು, ಪ್ರಚೋದನಕಾರಿ ಮೆಸೇಜ್ ಹರಡಲು ಸೋಷಿಯಲ್ ಮೀಡಿಯಾವನ್ನ ಸಕ್ರಿಯವಾಗಿ ಬಳಸ್ತಾ ಇದ್ಲು. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ದ ಎಟಿಎಸ್ ಶಮಾ ಪರ್ವೀನ್ ಅನ್ಸಾರಿಯನ್ನ ಬಂಧಿಸಿದ್ದು, ಸ್ಫೋಟಕ ಮಾಹಿತಿಯನ್ನ ಬಯಲಿಗೆಳೆದಿದ್ದಾರೆ.